ಅರೆ ಕಿತ್ಲೆಹಣ್ಣು ಸೇಬೆಹಣ್ಣು ಬೆಕ್ಕೆಹಣ್ಣು ದಾಳಂಬ್ರೆ ಹಣ್ಣು ಬಾಳೆಹಣ್ಣು ಬರಮ್ಮೋ ಬರ್ರಿ. ನಿಮ್ಮೂರಿಗೆ ಬಂದೈತೆ ನೋಡಮ್ಮೋ ಹಣ್ಣು. ಅಣ್ಣಮ್ಮೋ ಹಣ್ಣು ಬರಮ್ಮೋ ಬರ್ರಿ. ಭಯ್ಯ ನಮ್ದಕ್ಕೆ ಹಾಗಿಂದಕ್ಕೆ ಇಲ್ಲೇ ನಿಂತೈತಲ್ಲ ಭಯ್ಯ. ನಮ್ದಕ್ಕೆ 1 ಕೆಜಿ ಸೇಬೆಹಣ್ಣು 1 ಕೆಜಿ ದ್ರಾಕ್ಷಿ ಹಣ್ಣು ಕೊಡಿ ಭಯ್ಯ ನಮ್ದಕ್ಕೆ. ಸರಿ ಕಣಮ್ಮ, 1 ಕೆಜಿ ನಿನಗೆ ಸೇಬೆಹಣ್ಣು 1 ಕೆಜಿ ದ್ರಾಕ್ಷಿ ಅಲ್ಲನಮ್ಮ, ಕೊಡ್ತೀನಿ ಬಾರಮ್ಮ. ಓಹೋ ಆಫ್ ಪಿಜ್ಜಾ. ರಂಗಪ್ಪ ಯಾಕೆ ರಂಗಪ್ಪ ನಾನೆಲ್ಲ ಹೋಗಿ ಬಂದು ನಿಮ್ದಕ್ಕೆ ಹಿಂಗ್ ಕರೀತಿದ್ದಲ್ಲ ರಂಗಪ್ಪ. ಯಾಕೆ ರಂಗಪ್ಪ ನಮ್ದಕ್ಕೆ ಹಾಫ್ ಪಿಜ್ಜಾ ಅಲ್ಲ ರಂಗಪ್ಪ, ನಮ್ದಕ್ಕೆ ಶೇಬಿನ ಪಿಜ್ಜಾ ರಂಗಪ್ಪ. ನಿಮ್ದಕ್ಕೆ ಯಾಕೆ ರಂಗಪ್ಪ ನಮ್ದಕ್ಕೆ ಯಾವಾಗೂ ಹಂಗೆ ಕರೀತೈತೆ. ಆಫ್ ಪಿಜ್ಜಾ ವಶಿ ನನಗೆ ಹಂಗೆ ಕರೆದ್ರೆ ಕಣಮ್ಮ ಸಮಾಧಾನ. ವಶಿ ನಿನ್ನ ಆಫ್ ಪಿಜ್ಜಾ ಅಂತ ಕರೆದು ನನಗೆ ಅಭ್ಯಾಸ ಆಗ್ಬಿಟ್ಟೈತೆ ಕಣಮ್ಮ ಪಿಜ್ಜಾ. ರಂಗಪ್ಪ ನಿಮ್ದಕ್ಕೆ ಒಂದೇ ಕರೆದ್ರೆ ನಮ್ದಕ್ಕೆ ಬೇಜಾರಾಗಕ್ಕಿಲ್ಲ ರಂಗಪ್ಪ. ಆದ್ರೆ ಊರಿನ ಜನ ಎಲ್ಲ ನಮ್ದಕ್ಕೆ ಹಾಫ್ ಪಿಜ್ಜಾ ಅಂತ ಕರೀತಾರಲ್ಲ ರಂಗಪ್ಪ, ಅದಕ್ಕೆ ಹೇಳ್ತೀವಿ ರಂಗಪ್ಪ. ನೀವು ನನ್ನ ಹಂಗ್ ಕರಿಬೇಡಿ ರಂಗಪ್ಪ. ನಿಮ್ಮನ್ನ ನೋಡಿ ಈ ಊರ್ನಾಗೆ ನಮ್ದಕ್ಕೆ ಹಂಗೆ ಕರೀತಾರೆ ರಂಗಪ್ಪ. ಆಫ್ ಪಿಜ್ಜಾ ನಾನು ಹಿಂಗೆ ಕರೆದ್ರೆ ವಶಿ ನಿನಗೆ ಸಂತೋಷ ಅಲ್ಲ ನಮ್ಮ ಪಿಜ್ಜಾ. ರಂಗಪ್ಪ ರಂಗಪ್ಪ ನಿಮ್ದಕ್ಕೆ ನಮ್ದಕ್ಕಂಗ್ ಕರ್ದಾಗ ಬೋಲ್ ದಿಲ್ ಖುಷಿಯಾಗ್ಬಿಡ್ತೈತೆ ರಂಗಪ್ಪ. ಹಾಫ್ ಪಿಜ್ಜಾ ನಿಮ್ದಕ್ಕೆ ನಿಜವಾಗ್ಲೂ ಖುಷಿ ಆಗ್ತೈತೆ ಏನಮ್ಮ ವಶಿ ನಂಗೆ ಕರೆದಾಗ. ಹ್ಞೂ ರಂಗಪ್ಪ, ನಿಮ್ದಕ್ಕಂಗ್ ಕರ್ದಾಗ ನಮ್ದಕ್ಕೆ ಎಷ್ಟು ಖುಷಿ ಆಗ್ತೈತೆ ಗೊತ್ತಾ ರಂಗಪ್ಪ. ಏ ಅಂಗಡಿಯ ಒಣ್ಣಯ್ಯ, ವಶಿ ನಮ್ಮ ಹಾಫ್ ಪಿಜ್ಜಾಗೆ ಆ ಸೇಬೆಹಣ್ಣು, ಆ ಕಿತ್ಲೆಹಣ್ಣು, ಆ ದ್ರಾಕ್ಷಿ ಹಣ್ಣು 3 ಕೆಜಿ ಕಟ್ಟಿ ಕವರ್ನಾಗ ಕೊಟ್ಬಿಡು. ವಶಿ ಆಫೀಸ್ ಅಮ್ಮ ಅಂತಾಗೆ ದುಡ್ಡು ಇಷ್ಟಬೇಡ, ನಾನೇ ಆ ದುಡ್ಡು ಕೊಟ್ಬಿಡ್ತೀನಿ ನಿನಗೆ. ಸರಿ ಕಣಪ್ಪ, ಆಯ್ತು ಹೇಳು. ರಂಗಪ್ಪ ನಮ್ದಕ್ಕೆ ತಗೊಳ್ತೈತೆ ಹೇಳು ರಂಗಪ್ಪ. ನಿಮ್ದಕ್ಕೆ ಯಾಕೆ ರಂಗಪ್ಪ ನಮ್ದಕ್ಕೆ ಕೊಡಿಸ್ಬೇಕು ರಂಗಪ್ಪ. ನಮ್ದಕ್ಕೆ ತಗೊಳ್ತೈತೆ ಹೇಳು ರಂಗಪ್ಪ. ಹಾಫ್ ಪಿಜ್ಜಾ ವಶಿ ನಾನು ಯಾರಿಗೂ ಹಣ್ಣೇ ಕೊಡಿಸಾಕಿಲ್ಲ ನೋಡಮ್ಮ. ವಶಿ ನಿನಗೆ ಅಂತ ಅಂದರೆ ನಾನು ಕೊಡಿಸ್ತೀನಿ ಕಣಮ್ಮ ಪಿಜ್ಜಾ. ಹಣ್ಣನ್ನ ತಿನ್ಬೇಕು ಕಣಮ್ಮ ಹಾಫ್ ಪಿಜ್ಜಾ. ತಿನ್ನಮ್ಮ ವಶಿ, ಹಣ್ಣು ತಿನ್ಬೇಕು, ತಿನ್ನು. ರಂಗಪ್ಪ ನಿಮ್ದಕ್ಕೆ ಕೊಡ್ಸಿದ್ರೆ ನಮ್ದಕ್ಕೂ ಖುಷಿ ಆಗ್ತೈತೆ ರಂಗಪ್ಪ. ಆಯ್ತು ರಂಗಪ್ಪ, ನಿಮ್ದಕ್ಕೆ ಕೊಡಿಸ್ತೈತೆ ಅಂತಂದ್ರೆ ನಮ್ದಕ್ಕೆ ತಗೊಳ್ತೈತೆ ಹೇಳ್ರಿ ರಂಗಪ್ಪ. ಭಯ ನಮ್ದಕ್ಕೆ ಹಿಂಗೆ ಮುಂದೆ ಹೋದ್ರೆ ಹಂಡಿಗೆ ಬತ್ತೈತೆ ಭಯ. ಆ ಹಂಡಿತಾಗೆ ನಮ್ಮ ಹಬ್ಬ ಜಾನು ಕುಂತಿರ್ತೈತೆ ಭಯ. ನಮ್ಮ ಹಬ್ಬ ಜಾನು ಕೈಗೆ ಈ ನಿಮ್ದಕ್ಕೆ ಹಣ್ಣನ್ನು ಕೊಟ್ಟಿ ಹೋಗಿ. ಸರಿ ಕಣಮ್ಮ, ಆಯ್ತು ಹೇಳು. ನಿಮ್ಮ ಅಂಗಡಿ ತಾಗೇನೆ ಕೊಟ್ಟು ಹೋಗ್ತೀನಿ ಹಣ್ಣ. ಆಯ್ತು ಭಯ, ಮೇರ ಹಂಡಿ ತಾಕೆ ಕೊಟ್ಟು ಹೋಗಿ. ಯಾಕೋ ಎಲ್ಲೋ ಏನೋ ಮಿಸ್ ಹೊಡಿತೈತೆ ಕಣಪ್ಪ ಇವರಿಬ್ರದೂ. ವಶಿ ಇವರಿಬ್ರು ಏನು ಮಾಡ್ತಿರ್ತಾರಂತ ನೋಡ್ರಪ್ಪ ಹಂಗೆ ನೀವು. ರಂಗಪ್ಪ ನಿಮ್ದಕ್ಕೆ ನಮ್ದು ಮೇಲೆ ಯಾಕೆ ರಂಗಪ್ಪ ಇಷ್ಟೊಂದು ಪ್ರೀತಿ ತೋರಿಸ್ತೈತೆ ನಿಮ್ದು. ಆಫೀಸ ವಶಿ ನಾನು ನಿಮ್ಮ ಅಂಗಡಿ ತಾವ ಬಂದಾಗ ನನ್ನ ತಾವ ದುಡ್ಡಿಲ್ಲ ಅಂತ ಅಂದ್ರೂ ವಶಿ ನನಗೆ ಕುಡಿಯೋಕೆ ಕೊಡ್ತೀಯ ಕಣವ ಆಫೀಸ. ಹಂಗಾಗಿ ಒಂದು ಸ್ವಲ್ಪ ಪ್ರೀತಿ ಕಣವ ನಿನ್ನ ಮೇಲೆ. ರಂಗಪ್ಪ ಮೇರ ಹಂಡಿ ತಾಕೆ ಬಂದು ತುಂಬಾ ಜನ ಕುಡ್ಕೊಂಡು ಹೋಗ್ತಾರೆ ರಂಗಪ್ಪ. ಅವ್ರಿಗೆಲ್ಲ ನಾನು ಸಾಲ ಕೊಡೋದಿಲ್ಲ ರಂಗಪ್ಪ. ನಾನು ಅಷ್ಟೇ ರಂಗಪ್ಪ, ನಿಮ್ದೊಂದಕ್ಕೆ ನೋಡಿ ನಮ್ದಕ್ಕೆ ಸಾಲ ಕೊಡೋದು ರಂಗಪ್ಪ. ಅದಕ್ಕೆ ನೋಡಮ್ಮ ಆಫೀಸ ವಶಿ ನೀನು ಅಂತ ಅಂದರೆ ನನಗೆ ಪ್ರೀತಿ ಆಗ್ಬಿಟ್ಟೈತೆ ಕಣಮ್ಮ ಆಫೀಸ. ರಂಗಪ್ಪ ನಮ್ದಕ್ಕೂ ಅಷ್ಟೇ ರಂಗಪ್ಪ, ನಿಮ್ದು ಮೇಲೆ ಪ್ರೀತಿ ಆಗ್ಬಿಟ್ಟೈತೆ ರಂಗಪ್ಪ. ನಿಮ್ದಕ್ಕೆ ಅವತ್ತು ನಮ್ದಕ್ಕೆ ನೈಟಿ ಕೊಡಿಸಿತ್ತಲ್ಲ ರಂಗಪ್ಪ, ಅವತ್ತಿಂದ ನಮ್ದಕ್ಕೆ ನಿಮ್ದು ಮೇಲೆ ಪ್ಯಾರಿಗೆ ಆಗ್ಬಿಟ್ಟೈತೆ ರಂಗಪ್ಪ. ಆಫೀಸ ಹಂಗಾರೆ ಈ ಖುಷಿಗೇನೆ ಇಬ್ರು ಒಂದು ಡ್ಯೂಯೆಟ್ ಸಾಂಗ್ ಆಡ್ಬಿಡೋಣ ಆಫೀಸ. ರಂಗಪ್ಪ ನಿಮ್ದಕ್ಕೆ ನಮ್ದು ಮೇಲೆ ಪ್ಯಾರಿಗೆ ಆಗ್ಬಿಟ್ಟೈತೆ ಅಂದ್ರೆ ಹಂಗಾರ ಹಾಕು ರಂಗಪ್ಪ ಒಂದು ಡುಯೆಟ್ ಸಾಂಗ.
ಆಗ್ಬಿಟ್ಟೈತೆ. ಈ ರಂಗಪ್ಪನ ಮೇಲೆ ನಮ್ದಕ್ಕೆ ಪ್ಯಾರ್ಗೆ ಆಗ್ಬಿಟ್ಟೈತೆ. ಜಾರ್ಗೆ ಹೋಗ್ಬಿಟ್ಟೈತೆ ನಮ್ದಕ್ಕೆ ಈ ಆಫೀಸನ್ ಮೇಲೆ ಜಾರ್ಗೆ ಹೋಗ್ಬಿಟ್ಟೈತೆ. ಏ ಕಾಣ ಪೀನ ಸೇರ್ತಾ ಇಲ್ಲ ನಮ್ದಕ್ಕೆ, ನಿಂದು ಗಿಂದು ಬತ್ತಾ ಇಲ್ಲ ನಮ್ದಕ್ಕೆ. ಈ ಜಿಂದಗಿನೇ ಹಾಳಾಗ್ಬಿಟ್ಟೈತೆ. ಆಫೀಸ ಇನ್ನೇನಮ್ಮ ಆಫೀಸ ಸಮಾಚಾರ. ವಯಸ್ಸಿ ಅಂಗಡಿ ತಾಕ ಬಂದಾಗ ಯಾರಿಗೂ ಗೊತ್ತಾಗಬಾರ್ದು ಕಣಮ್ಮೋ ಆಫೀಸ. ವಯಸ್ಸಿ ಹಂಗಿರ್ಬೇಕು ಕಣಮ್ಮೋ ನೀನು ಆಫೀಸ. ರಂಗಪ್ಪ ನಮ್ದಕ್ಕೂ ಅರ್ಥ ಆಗ್ತೈತೆ ಹೇಳಿ ರಂಗಪ್ಪ. ಆಮೇಲೆ ಜನಕ್ಕೆ ಗೊತ್ತಾದ್ರೆ ನಮ್ದಕ್ಕೆ ಸುಮ್ಕೆ ಬಿಡಲ್ಲ ರಂಗಪ್ಪ, ಗಲಾಟೆನೆ ಮಾಡ್ಬಿಡ್ತಾರೆ ರಂಗಪ್ಪ. ಅದಕ್ಕೆ ಹೇಳ್ತೀವಿ ರಂಗಪ್ಪ, ನಾನು ಯಾರಿಗೂ ಹೇಳಕ್ಕಿಲ್ಲ ರಂಗಪ್ಪ. ಸರಿ ಕಣಮ್ಮೋ ಆಫೀಸ. ವಯಸ್ಸಿ ಇದನ್ನ ತಲೆಯಾಗಿಟ್ಕೊಂಡಿರು. ವಯಸ್ಸಿ ಈ ಹಳ್ಳಿ ಜನಕ್ಕೆ ನಾನು ಗೊತ್ತಾರೆ ವಯಸ್ಸಿ ಆಮೇಲೆ ನೋಡಮ್ಮೋ ಕಷ್ಟಕ್ಕೆ ಬಂದ್ಬಿಡ್ತೈತೆ ಕಣಮ್ಮ. ವಯಸ್ಸಿ ಯಾರಿಗೂ ಗೊತ್ತಾಗ್ದಂಗೆ ಮೇಂಟೈನ್ ಮಾಡಮ್ಮ ಆಫೀಸ. ರಂಗಪ್ಪ ನಿಮ್ದಕ್ಕೆ ಹೇಳೈತೆ ಅಂದ್ರೆ ನಮ್ದಕ್ಕೆ ಇನ್ಮೇಲೆಲ್ಲ ಕೇಳ್ತೈತೆ ರಂಗಪ್ಪ. ನಿಮ್ದಕ್ಕೆ ಹಾಕಿದ ಗೆರೆನ ನಮ್ದು ದಾಟಕ್ಕಿಲ್ಲ ರಂಗಪ್ಪ. ಓಸಿ ನಾನು ಅಷ್ಟೇ ರಂಗಪ್ಪ, ಊರ್ನಾಗೆ ಯಾರಿಗೂ ಗೊತ್ತಿಲ್ದಂಗೇನೆ ಇರ್ತೀನಿ ರಂಗಪ್ಪ. ಸರಿ ಕಣಮ್ಮೋ ಆಫೀಸ. ವಯಸ್ಸಿ ಹುಷಾರ್ ಕಣಮ್ಮೋ, ಹೆಂಗನ ಆಗಲಿ. ಆಮೇಲೆ ನಮ್ಮ ಹೆಂಡ್ರು ಸೀಗಡಿ ಸಿದ್ಧಿಗೆ ನಾನು ಗೊತ್ತಾದರೆ ವಯಸ್ಸಿ ಆಮೇಲೆ ನಾನು ಸೋಮ್ಕೆ ಬಿಡೋಕ್ಕಿಲ್ಲಮ್ಮೋ. ವಯಸ್ಸಿ ನನಗೆ ಅವಳು ನೆನೆಸ್ಕೊಂಡ್ರೆ ಭಯವಾಗತ್ತೆ ಕಣಮ್ಮೋ. ಅದಕ್ಕೆ ಹೇಳ್ತೀವಿ ಆಫೀಸ, ಒಂದು ಸ್ವಲ್ಪ ಹುಷಾರ್ ಕಣಮ್ಮೋ. ಇಲ್ಲ ಹೇಳಿ ರಂಗಪ್ಪ, ನಿಮ್ದಕ್ಕೆ ಹೇಳೈತಲ್ಲ ರಂಗಪ್ಪ, ನಮ್ದಕ್ಕೆ ಕೇಳ್ತೈತೆ ರಂಗಪ್ಪ. ಯಾರಿಗೂ ಗೊತ್ತಾಗಲ್ಲ ಬಿಡಿ ರಂಗಪ್ಪ, ನಮ್ದಕ್ಕೆ ಯಾರಿಗೂ ಹೇಳಕ್ಕಿಲ್ಲ ರಂಗಪ್ಪ. ಆಫೀಸ ಹಂಗಾದ್ರೆ ನೀವು ಅಂಗಡಿ ತಾಕ ಬಂದಾಗ ನನಗೆ ಒಂದು 90 ಕೊಡಮ್ಮ ಸಾಯಂಕಾಲ. ರಂಗಪ್ಪ ನಿಮ್ದಕ್ಕೆ ಬನ್ನಿ ರಂಗಪ್ಪ, ಮೇರ ಹಂದಿ ಇನ್ಮೇಕೆ ನಿಮ್ದು ರಂಗಪ್ಪ. ಮೇರ ಹಂದಿ ತಾಕೆ ಬಂದಂಗೆಲ್ಲ ನಿಮಗೆ ಕುಡಿಯೋಕೆ 90ಗೆ ಕೊಡ್ತೈತೆ ರಂಗಪ್ಪ. ನಿಮ್ದಕ್ಕೆ ಬಂದು ಕುಡ್ಕೊಂಡು ಹೋಗಿ ರಂಗಪ್ಪ. ಸಾರಿ ಕಣಮ್ಮೋ ಆಫೀಸ. ವಯಸ್ಸಿ ನೀನಿನ್ನು ಹೋಗಮ್ಮ. ಆಮೇಲೆ ನಮ್ಮ ಸೀಗಡಿ ಸಿದ್ಧಿ ಏನಾಯ್ತಾ ಬಂದ್ಲು ಅಂತ ಅಂದರೆ ಆಮೇಲೆ ಕಷ್ಟಕ್ಕೆ ಬಂದ್ಬಿಡ್ತೈತೆ ಕಣಮ್ಮ ಆಫೀಸ. ಹೋಗಮ್ಮ, ಇನ್ಮೇಲೆ ಹೋಗು ನೀನು. ಸರಿ ರಂಗಪ್ಪ, ನಮ್ದಕ್ಕೆ ಈಗ ಹೋಗ್ತೈತೆ ರಂಗಪ್ಪ. ನಿಮ್ದಕ್ಕೆ ಬರೋದೇ ನಮ್ದು ಕಾಯ್ತಿರ್ತೈತೆ ರಂಗಪ್ಪ. ಸರಿ ರಂಗಪ್ಪ, ಬಾಯ್ ಬಾಯ್. ಸರಿ ಕಣ್ರಪ್ಪು. ವಯಸ್ಸಿ ನಮ್ಮಂತವ ಬಂದು ನಮ್ಮ ಹೆಂಡ್ರಿಗೂ ನಮ್ಮ ಅಮ್ಮನಿಗೂ ಯಾರನ್ನ ಹೇಳ್ಗಿಡಿರಪ್ಪು. ವಯಸ್ಸಿ ಇದು ಮನರಂಜನೆಗೋಸ್ಕರ ಮಾಡಿರೋದಲ್ವೇನ್ರಪ್ಪ. ಹಂಗೇನೆ ವಯಸ್ಸಿ ಈ ಹಳ್ಳಿ ಜಾಣರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ರಪ್ಪು. ಹಂಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಶೇರು ಲೈಕು ಕೊಟ್ಟು ಕೆಳಗಡೆನೂ ಕಾಮೆಂಟ್ ಬರೀರಪ್ಪು. ಬರ್ತೀನಿ ಕಣ್ರಪ್ಪು ಮುಂದಿನ ಸಂಚಿಕೆನಾಗೆ.